Hello everyone, welcome to Study Smart tutorial for easy notes and easy tips. Today I will explain Schedule 3 of Statement of Profit and Loss under the Companies Act 2013. ಈ ದಿನ ಕ್ಲಾಸಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈಗ ಜಸ್ಟ್ ನಾನು ನಿಮಗೆ ಫಾರ್ಮೆಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಈ ಪ್ರಾಫಿಟ್ ಆ್ಯಂಡ್ ಲಾಸ್ನ ಮೇಂಟೈನ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಕೂಡ ಅಸೆಟ್ಸ್ ಆ್ಯಂಡ್ ಲಯಾಬಿಲಿಟೀಸ್ನ ತೊಗೊಳಂಗಿಲ್ಲ. ಇಯರ್ ವಿ ಓನ್ಲಿ ರೆಕಾರ್ಡ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ನ ಮೇಂಟೈನ್ ಮಾಡಬೇಕಾದ್ರೆ ಫಸ್ಟು ನಾವು ರೆವೆನ್ಯೂ ಫ್ರಮ್ ಆಪ್ರೇಷನ್ಸ್ ಆರ್ ಸೇಲ್ಸಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಸಮ್ಮಲ್ಲಿ ಏನಾದರೂ ಸೇಲ್ಸ್ ರಿಟರ್ನ್ಸ್ ಕೊಟ್ಟಿದ್ದರೆ ನಾವು ಮೈನಸ್ ಮಾಡಬೇಕು. ರೆವೆನ್ಯೂ ಫ್ರಮ್ ಆಪರೇಷನ್ ಲೆಸ್ ಸೇಲ್ಸ್ ರಿಟರ್ನ್ ಆ್ಯಂಡ್ ದೆನ್ ಇಯರ್ ವಿ ಹ್ಯಾವ್ ಟು ಗೆಟ್ ನೆಟ್ ಸೇಲ್ಸ್. ಸೊ ಈ ನೆಟ್ ಸೇಲ್ಸ್ನ ರೆಕಾರ್ಡ್ ಮಾಡಿದ್ಮೇಲೆ ಫಾರ್ಮ್ಗೆ ಬರೋಂಥ ಇನ್ಕಮ್ಸ್ ಎಲ್ಲನೂ ಕೂಡ ಕ್ಯಾಶ್ ರಿಸೀವ್ ಟ್ರಾನ್ಸಾಕ್ಷನ್ಸ್ ಎಲ್ಲನೂ ಕೂಡ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಅದರ್ ಇನ್ಕಮ್ ಆ್ಯಂಡ್ ದೆನ್ ಫೈನಲಿ ಇಯರ್ ವಿ ಹ್ಯಾವ್ ಟು ಗೆಟ್ ಟೋಟಲ್ ಇನ್ಕಮ್ ಅಂತ ಹೇಳಿ ಟ್ರೀಟ್ ಮಾಡಿ. ನೆಕ್ಸ್ಟು ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ದೀಸ್ ಆರ್ ಕಾಸ್ಟ್ ಇನ್ಕರ್ಡ್ ಟು ಅರ್ನ್ ದ ರೆವೆನ್ಯೂಸ್. ಸೊ ಒಂದು ಲಾಭ ಆಗಬೇಕಾದ್ರೆ ಆಗಂಥ ನಷ್ಟಗಳನ್ನೆಲ್ಲನೂ ಕೂಡ ನಾವು ಲೆಸ್ ಮಾಡ್ತಾ ಬರಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೆಲ್ಲ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅಂದರೆ ಪರ್ಚೇಸಸ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ಫೈನಾನ್ಷಿಯಲ್ ಕಾಸ್ಟ್, ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್, ಅದರ್ ಎಕ್ಸ್ಪೆನ್ಸಸ್ ಆ್ಯಂಡ್ ದೆನ್ ಹಿಯರ್ ವಿ ಹ್ಯಾವ್ ಟು ಗೆಟ್ ಟೋಟಲ್ ಎಕ್ಸ್ಪೆನ್ಸಸ್. ಇಲ್ಲಿ PBTನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಟೋಟಲ್ ಇನ್ಕಮಿಂದ ಟೋಟಲ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಬೇಕು. ಇಯರ್ ವಿ ಹ್ಯಾವ್ ಟು ಗೆಟ್ PBT. 1 ಮಾರ್ಕ್ಸಲ್ಲಿ ನಮಗೆ ಕೇಳ್ತಾರೆ ಎಕ್ಸ್ಪ್ಯಾಂಡ್ PBT ಅಂತ ಹೇಳಿ. PBT ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಪೇ ಮಾಡೋದಕ್ಕೂ ಮುನ್ನ ಬರೋ ಅಂತಹ ಲಾಭಗಳನ್ನು ನಾವೇನಂತ ಹೇಳ್ತೇವೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಸೊ ಇನ್ಕಮ್ ಟ್ಯಾಕ್ಸ್ ಸಮ್ಮಲ್ಲಿ ಕೊಟ್ಟಿದ್ದರೆ ಲೆಸ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ದೆನ್ ಇಯರ್ ವಿ ಹ್ಯಾವ್ ಟು ಗೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಎಕ್ಸ್ಪ್ಯಾಂಡ್ PAT ಅಂತ ಹೇಳ್ತಾರೆ. ಸೊ ಎಕ್ಸ್ಪ್ಯಾಂಡ್ PAT ಅಂತ ಹೇಳಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ದು ಫಾರ್ಮ್ಯಾಟ್. ಸೊ ಈಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಎಕ್ಸ್ಪೆನ್ಸಸ್ ಹೇಳಿದೆ, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ಫೈನಾನ್ಷಿಯಲ್ ಕಾಸ್ಟ್, ಡಿಪ್ರಿಸಿಯೇಷನ್, ಅದರ್ ಎಕ್ಸ್ಪೆನ್ಸಸ್ ಅಂತ. ಎಕ್ಸಾಮಲ್ಲಿ ನಮಗೆ ಡೈರೆಕ್ಟಾಗಿ ಈ ಹೆಡ್ಗಳನ್ನ ಕೊಟ್ಟಿರೋದಿಲ್ಲ. ನಮಗೆ ಸಬ್ ಹೆಡ್ಸ್ಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂದರೆ ಫಸ್ಟು ನಾವು ನೋಟ್ ಟು ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸಮ್ಮಲ್ಲಿ ನಮಗೆ ಸ್ಯಾಲರಿ, ಪ್ರಾವಿಡೆಂಟ್ ಫಂಡ್, ಕಮಿಷನ್, ಬೋನಸ್, ಲೀವ್ ಎನ್ಕ್ಯಾಶ್ಮೆಂಟ್ ಅಂದರೆ ಎಂಪ್ಲಾಯಿಗೆ ಆಗೋಂಥ ಬೆನಿಫಿಟ್ಗಳನ್ನ ನಾವು ಯಾವ ಹೆಡ್ಡಲ್ಲಿ ಹಾಕ್ಕೊಳ್ಬೇಕು, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸಲ್ಲಿ ಹಾಕ್ಕೊಳ್ಬೇಕಾಗಿರುತ್ತೆ. ಸೊ ಆ್ಯಂಡ್ ದೆನ್ ಇಂಟ್ರೆಸ್ಟ್ ಎಲ್ಲ ಕೊಟ್ಟಿದ್ದರೆ ನಾವು ಯಾವ ಹೆಡ್ಡಲ್ಲಿ ಮೇಂಟೈನ್ ಮಾಡಬೇಕು, ಫೈನಾನ್ಸ್ ಕಾಸ್ಟಲ್ಲಿ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಅದೇ ನಮಗೆ ಟ್ಯಾಂಜಿಬಲ್ ಅಸೆಟ್ಗೆ ಆಗೋಂಥ ವ್ಯಾಲ್ಯೂ ಡಿಪ್ರಿಸಿಯೇಷನ್ಸ್ ಅಂದರೆ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಫರ್ನಿಚರ್ ಕೊಟ್ಟಿದ್ದರೆ ನಾವು ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಹೆಡ್ಡಲ್ಲಿ ಹಾಕ್ಕೊಳ್ಬೇಕು. ಇದು ಟ್ಯಾಂಜಿಬಲ್ ಅಸೆಟ್ಗೆ ಕ್ಯಾಲ್ಕುಲೇಷನ್ ಮಾಡೋದು. ಅದೇ ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಕೊಟ್ಟಿದ್ದರೆ ಇಂಟ್ಯಾಂಜಿಬಲ್ ಅಸೆಟ್ನ ನಾವು ಯಾವ ಹೆಡ್ಡಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂದರೆ ಅಮೋರ್ಟೈಸೇಷನ್ ಈಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಟು ದ ಇಂಟ್ಯಾಂಜಿಬಲ್ ಅಸೆಟ್ಸ್. ಓಕೆ, ಟ್ಯಾಂಜಿಬಲ್ ಅಸೆಟ್ಸ್ನ ಡಿಪ್ರಿಸಿಯೇಷನ್ ಅಂತ ಹೇಳೋದು. ಸೊ ಅದೇ ಇಂಟ್ಯಾಂಜಿಬಲ್ ಅಸೆಟ್ಗೆ ಕ್ಯಾಲ್ಕುಲೇಷನ್ ಮಾಡೋದನ್ನು ನಾವು ಅಮೋರ್ಟೈಸೇಷನ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ರೆಂಟ್, ರೇಟ್ಸ್, ರಿಪೇರ್, ಬ್ಯಾಡ್ ಡೆಟ್ಸ್, ಪವರು, ಫ್ಯೂಯಲು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ನೆಲ್ಲನೂ ಕೂಡ ನಾವು ಎಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರ್ ಎಕ್ಸ್ಪೆನ್ಸಲ್ಲಿ ರೆಕಾರ್ಡ್ ಮಾಡ್ತೀವಿ. ಇಟ್ ಈಸ್ ಡಿಪೆಂಡ್ಸ್ ಆನ್ ಸಮ್. ನಾವು ನೋಟ್ ಟು ಅಕೌಂಟ್ ಮಾಡಬೇಕಾದ್ರೆ ಎಲ್ಲ ಪ್ರಾಬ್ಲಮ್ಗೂ ನೋಟ್ ಟು ಅಕೌಂಟ್ ಈಸ್ ನೀಡ್ ನಾಟ್ ನೆಸಸರಿ. ಒಂದೊಂದು ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ರೆ ಸ್ಯಾಲರಿ, ಪ್ರಾವಿಡೆಂಟ್ ಫಂಡ್ ಅಂತ ಒಂದು ಟ್ರಾನ್ಸಾಕ್ಷನ್ ಕೊಟ್ಟಿದ್ರೆ ಡೈರೆಕ್ಟಾಗಿ ಸಮ್ಮಲ್ಲೇ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಮೇಂಟೈನ್ ಮಾಡಿ. ಒಂದಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ರೆ ಹಿಯರ್ ವಿ ಹ್ಯಾವ್ ಟು ಓಪನ್ ಅ ನೋಟ್ ಟು ಅಕೌಂಟ್. ಇದನ್ನು ನಾವು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ಮೆಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಸಮ್ನ ಹೇಗೆ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೇನೆ. ಥ್ಯಾಂಕ್ ಯು.